ಏನ ಹುಡುಗನ ಒಬ್ಬನ ಸಾಲಿ ಕಲಿಸಿನಿ ಏನ್ರಿ ನೌಕರಿ ಹಿಡಿದು ಹೊಟ್ಟಿಗೆ ಹಾಕ್ಯಾನ ಅಂತ ಹೇಳಿ ನೌಕರಿ ಮಾಡ್ತನಪ್ಪ ಅಂತ ಹೇಳಿ ಹೋಗ್ಯಾನು. 2-3 ತಿಂಗಳಾತು ಈ ಕಡೆ ಬರುವಲ್ಲ. ಹ್ಯಾಂತಿ ತವ್ರ ಮನೆಗೆ ಹೋಗಿ ಬರ್ತಂತ ಹೋಗ್ಯಾಳು. ಆಕಿನೂ ಬರುವಾಳು, ನನ್ನೂರೇ ಕಣ್ಣು ಕಾಣವಲ್ಲು. ಬಡತನ ಪರಿಸ್ಥಿತಿದಾಗ ದುಡುದು ಅವನ್ನೆಲ್ಲ ಸಾಲಿಗೆ ಹಾಕಿ ಎದು ಸಣ್ಣ ಆಗ್ಯಾವು. ಪರಮಾತ್ಮ ಎಂಥ ಪರಿಸ್ಥಿತಿ ರೀ ತಂದೆ ನನಗೆ ಕಣ್ಣರೇ ಮುಚ್ಚಿರ ಪಾಡ ಆಯ್ತಿಪ್ಪ. ಎಷ್ಟು ಹಾದಿ ನೋಡ್ಲಿ ಮಗಂದ ಇನ್ನ ಬರುವಲ್ಲ. 1 ತಿಂಗಳಾತ್ ಹಾದಿ ನೋಡಾತೇನಿ, ಈಗ ಬರ್ತಾನಪ್ಪ ಅಂತ ಫೋನ್ ಹಚ್ತಾನು. ಸದ್ದ ಬರ್ಲಾ ಹತ್ತೇನಿ ಅಪ್ಪ ಅಂತ ಹೇಳ್ತಾನು. ಇನ್ನೊಂದು ಜರ ನೋಡುನು, ಇನ್ನೂ ಟೈಮಿಂಗ್ ಐತಿ, ಈಗ 5 ಆಗೈತಿ, ಇನ್ನ 6-7 ತಕ ಅದು ನನ್ನ ಮಗ ಬರ್ಬೋದು. ನೋಡ್ಕೋತಾನೆ, ಹಾದಿ ನೋಡ್ತಾನೆ, ಇನ್ನ ಬರ್ತಾನ ಮಗ ಬರ್ತಾನ ಅಂತೇಳಿ ಹಾದಿ ಎಷ್ಟರೇ ನೋಡ್ಬೇಕು. ಪರಮಾತ್ಮ ಎಂಥ ಸಂಕಷ್ಟ ತಾನೆ ನನಗ. ಇಂಥ ಸಂಕಷ್ಟ ಎಲ್ಲ ನೋಡೋದು ಆಗ್ವತ್ ನನಗೆ ಬೇಗನೆ ಕಣ್ಣು ಮುಚ್ಚಿರ ಪಾಡ ಆಗ್ತೈತಿ ಭಗವಂತ. ಏನ್ ಹುಡುಗನ ಎಟ್ರಿ ಹಾದಿ ನೋಡುವುದು. ಬರ್ತಾನತ್ ಫೋನ್ ಹಚ್ತಾನು, ಇನ್ನ ಬರವಲ್ಲ. ಎಲ್ಲಿದಾನು, ಗಾಡಿ ಸಿಕ್ಕೈತೋ ಇಲ್ಲೋ. ಹಿಂಗ್ಯಾಕ ಕೂತಾರ ಹೊರಗ? ಆರಾಮದ ಐತೇನ್ರಿ ನಿಮ್ಗೆ? ಬಾರೋ ತಮ್ಮ ಈಗ ಬಂದಿ. ಎಷ್ಟು ದಿನ ಆತಪ್ಪ, ಈಗ 2 ತಿಂಗಳಾತ್ ಬರ್ತಾನ ಅಂತ ಹೇಳ್ತಿ. ಫೋನ್ ಹಚ್ತಿ, ಸದ್ಯ ಬನ್ನಿಯಪ್ಪ ಅಂತ ಹೇಳ್ತಿ. ನಿನ್ ಹಾದಿರೇ ಎಷ್ಟು ನೋಡೋದಪ್ಪ, ಮೊದಲ ಕಣ್ಣು ಕಾಣೋದಿಲ್ಲ. ನಿಮ್ಮ ಅವ್ವಾನು ಹೋಗ್ಯಾಳ, ಹೋಗಿ ತವ್ರ ಮನೆಗೆ ಬರ್ತಾನ ಅಂತ ಹೇಳಿ 4 ದಿನ ಆತ, ಇನ್ನ ಬರುವಾಳ. ಆಕಿದು ಹಾದಿ ನೋಡ್ನಿ, ಮಗ ಸದ್ದ ಬರ್ತಾನಂತ ಹಾದಿ ನೋಡಿ ಸಾಕಾತ್ ನನಗೆ. ದೇವ್ರ ಭೇಟಿ ಆದ್ರು ತಮ್ಮ. ಹಿಂದ್ ಮಾಡಿದ ಎಲ್ಲಾ ಕತ್ತಿ ನನಗೆ ನೆನಪಾಗಲಾಯ್ತು. ಎಷ್ಟು ನಿಮ್ಮದು ಬಡತನ ಪರಿಸ್ಥಿತಿದಾಗ ಮಂದಿಯಲ್ಲಿ ಕೂಲಿ ಮಾಡಿ ದಗದಕ್ಕೆ ಹೋಗಿ ನಿಮ್ಮ ಹೊಟ್ಟಿಗೆ ತಂದು ಹಾಕಿ ನಿಮ್ಮನ್ನ ಸಾಲಿ ಕಲಿಸಿನಿ. ಮತ್ತೀಗ ಅಪ್ಪಗ ಬಂದು ಭೇಟಿ ಆಗುದು ಸಹಿತ ಸಡು ಆಗ್ವಾತು ತಮ್ಮ. ನಿನಗ ಎಟ್ಟರೇ ನನಗ ತಾಪ ಕೊಡ್ಲ ಆಯ್ತಿರಪ್ಪ. ನನಗೆ ದೇವ್ರ ಭೇಟಿ ಆದ ನೋಡಿ. ನಂಗೆ ದೇವ್ರ ಈ ಒಯ್ವಲ್ಯಾಕನ್ನುವಂತ ಪ್ರಸಂಗ ಬಂದೈತಿ ನನಗ. ಏನ್ ಮಾಡುದಿನ್ನ ಬಾ ತಮ್ಮ, ಈಗ ಬಂದ್ಯಾ, ಬಾ ಕುಂಡ್ರ ಬಾ. ನಿನ್ ತಕೊಂಡ್ರಲ್ಲ ಅಪ್ಪ, ನೀನು ಎಲ್ಲ ಹೊಲಸ ಅರಿಬಿ ಅದಾವ, ನಾನು ಎಲ್ಲ ಅರಿಬಿ ಕಾಸ್ಟ್ಲಿ ಬ್ರ್ಯಾಂಡೆಡ್ ಅದಾವ. ನಿನ್ ತಕೊಂಡ್ರಲ್ಲ ಅಪ್ಪನ? ಏನು ತಮ್ಮ, ನನಗ ಹೊಲಸಂದ್ಯಾನಿ. ಇಟ್ಟು ದಿನ ಕೂಲಿ ಮಾಡಿ ನಿನ್ನ ಸಾಲಿ ಕಲಿಸಿದ ಎಲ್ಲಾ ಮುಟ್ಟಿಸಿದ್ರು ನನಗ ಭಗವಂತ. ಇಂಥದ್ ಹೆಂಗ ತಂದ, ಎಂತ ಮಗ ಹುಟ್ಟಿದ್ಯೋ. ನಂದು ಎಲ್ಲಾ ಆಸೆನ ನೀ ಪೂರೈಸಿದ್ಲು ತಮ್ಮ. ನನಗೆ ಏನರೇ ಭಗವಂತ, ಏನರೇ ಮಗ ನನಗೆ ಉಪಯೋಗ ಮಾಡ್ಯಾನ ಅಂತ ಹೇಳಿ ನಿನ್ನ ಮಾಡಿನ್ಲ. ನನಗೆ ಹೊಲಸು ಅಂದಿಲ್ಲೋ, ಎಲ್ಲ ನನ್ನ ಋಣಾನ ತೀರಿಸಿದ್ಲೋ ತಮ್ಮ ನೀನು. ಏನು ತಮ್ಮ, ನೀ ನನ್ನ ಋಣಾನ ತೀರಿಸಿದ್ಲು. ನಿನ್ನ ಕೈಲೇ ನನಗ ಒಂದ್ ಸ್ವಲ್ಪ ಬಿಸಾರೆ ಕುಡ್ದು ಹೋಗ್ತನು ಮಗ. ಅಪ್ಪ ಮಾಡಿದೆಲ್ಲ ತೀರ್ಸೇ ಬಿಟ್ಲು ನಂದ. ಇನ್ನು ಏನು ಮಾಡ್ಲಿ ಅಪ್ಪ, ನೀ ಮಾಡಿದೆಲ್ಲ ನನಗೆ ಉಪಯೋಗ ಆಗ್ತೈತೆ ಅನ್ನುವಂಗ ನಂದು ಕಳ್ಳಾಗಿದ್ದಿ. ಮತ್ ನಿಂದ ಎಲ್ಲಾ ಮುಗಿಸೇ ಬಿಟ್ಟು ನಿನ್ನ ಕೈಲೇನೆ ನನಗೆ ಕುತ್ತಿಗೆ ಹಿಚ್ಕಿದಂಗ ಮಾಡಿದ್ಲು ತಮ್ಮ. ನನಗೆ ಪರಮಾತ್ಮ ಏನತ್ತು ಬೇಡ್ಕೊಲ್ಲ. ನಾ ಏನ ನಂದು ಆತಪ್ಪ. ಇಟ್ಟು ದಿನ ಮಾಡಿದ್ದೆಲ್ಲ ನನ್ನ ಆಸೆ ಎಲ್ಲ ನೀರಾಗ ಬಿಟ್ಟು ಒಳ್ಯಾಗ ಹುಣ್ಸಿಕಾಯಿ ತೊಳ್ದಂಗ ಮಾಡಿದ್ವು ತಮ್ಮ. ಏನೋ ಮಗ ನನಗೆ ಉಪಯೋಗ ಮಾಡ್ತಾನು ಅಂತ ಹೇಳಿ ಆಸೆ ಇಟ್ಕೊಂಡಿಲ್ಲ. ಇದನ್ನೆಲ್ಲ ನೀ ಹೊಳ್ಯಾಗ ಹುಣ್ಸಿಕಾಯಿ ತೊಳ್ದಂಗ ಮಾಡಿಬಿಟ್ಟು ತಮ್ಮ. ಇದು ಎಂಥ ಪರಿಸ್ಥಿತಿ ತಂದೆ ನನಗ. ಆತಾಳ ನೀ ಹಿಂಗ ಒದರ್ಕೊತ್ಕೊಂಡ್ರು, ನಾ ದೂರಿಂದ ಬಂದ ನನಗೊಂಜರ ದನ ಆಗ್ಯಾವ, ಹೋಗಿ ಮೊಕ್ಕ. ಹಲೋ ರೀ. ಹಾ ಹೇಳ್ರಲ್ಲ ಸಾಹೇಬ್ರ. ಹಾ ಸಾಗರ್ ಮಾತಾಡಿದ್ರು ಸರ್. ಹಾ ಬರ್ಲಿ ಸರ್, ಇರ್ತು ಬರ್ರಿ ಮನೆ. ಹಾ ಬರ್ರಿ, ಮನೆ ಐತ್ರಿ, ಮನೆ ಇದನ್ನ ಈ ಕಡೆ ಬರ್ರಿ ಅಂತ ಇಲ್ಲೇ ಇರ್ತು. ಬರ್ರಿ ಪ್ಲಾಟ್ ಅದು ನೋಡಕ್ರಿ. 1 ಗಂಟೆಗೆ ಬರ್ರಿ ಬರ್ರಿ ಸರ್. ಹಾ ಇಲ್ರಿ ಸರ್. ಇದೇನು ಉಪ ಸಾಹೇಬ್ರ ನಮ್ಮ ಮನೆಗೆ ಬರ್ಲಾ ಆಯ್ತು. ಮತ್ತು ನಮ್ಮ ಅಪ್ಪರೇ ಹೊಲಸದನು. ಮತ್ತು ಅವ್ರು ಬಂದ್ರಂದ್ರೆ ಮನೆ ಎಲ್ಲ ಗಲೀಜಿ. ನಾವು ಮೊದಲು ಹೊರಗೆ ಹಾಕ್ಬೇಕು. ನಮ್ಮ ಅಪ್ಪನ ಹೊರಗೆ ಹಾಕ್ಬೇಕು. ಆ ಕೆಲಸ ಮಾಡ್ಬೇಕು. ಮೊದಲು ಅವ್ನು ಹೊರಗೆ ಹಾಕಲಿಲ್ಲ ಅಂದ್ರೆ ಮೊದಲು ನಂದು ಕಿಮ್ಮತ್ ಖರಾಬ. ಇನ್ನು ಮೊದಲು ಅವ್ನು ಹೊರಗೆ ಹಾಕ್ಬೇಕು. ಮೊದಲು ಆ ಕೆಲಸ ಮಾಡ್ಬೇಕು. ಹೇಳೇನು? ಯಾಕೋ ತಮ್ಮ, ಎಲ್ಲಿ ಹೇಳಲ್ಲ ಆಯ್ತಿದ್ ನನಗ. ಎಲ್ಲಿ ಕರ್ಕೊಂಡು ಹೋಗ್ತಿ? ನೋಡ್ರ ನನ್ ಕಿಮ್ಮತ್ ಕಮ್ಮಿ ಅಲ್ಲ ಐತಿ. ಮತ್ತ ಅದಕ್ಕೆ ನಮ್ಮ ಸಾಹೇಬ್ರು ಬರ್ಲತ್ತಾರ. ಅವ್ರು ಸಾಹೇಬ್ರು ಬಂದು ಹೋಗಿಸ್ತಾನ. ಮತ್ತೆ ಎಲ್ಲರೂ ಓದ್ ಬಿಟ್ಟು ಬರ್ತಾನು. ಮತ್ತ ಅವ್ರು ಹೋಗೋಣ, ಮತ್ತೆ ತಂದು ಕುಣಿಸ್ತಾನು. ಈಗ ಮೊದಲು ಹೇಳ. ಯಾಕೋ ತಮ್ಮ, ನಿಮ್ಮ ಸಾಹೇಬರು ಬಂದ್ರ ಅಪ್ಪ ಅದಾನಂದ್ರ ನಿನ್ ಕಿಮ್ಮತ್ ಖರಾಬ್ ಆಗ್ತೈತಿ.
ನಾನು ಓದ್ ಎಲ್ರೆ ಬಿಟ್ಟ ಹಿಂದಿನ ತಗೊಂಬರ್ತನತಿ. ತಮ್ಮ ಒಂದ್ ಕೆಲ್ಸ ಮಾಡ, ದನಗಳ ಗೋಟಿಗ್ಯಾಗ ನಾ ಅಲ್ಲಿ ಇರ್ತನು, ಅಲ್ಲಿ ಓದ್ ಕುಣಸ. ನಿಮ್ ಸಾಹೇಬ್ರ ಬರಾನ ಹೇಳು, ನಮ್ ದನಗಳ ವ್ಯವಸ್ಥೆ ಮಾಡುವಂತ ಆಳ ಮನುಷ್ಯ ಅದಾನ ಅಂತ ಹೇಳು ಮಗನ. ಇದನ್ನ ಮನಗಂಡ ಮಾಡಿದ್ದ ನೀನ್ ನಂದೆಲ್ಲಾ ಉಪಕಾರ ತೀರ್ಸಿತ್ತು ತಮ್ಮ. ಇಂಥ ಮಕ್ಳು ಹುಟ್ಟಬೇಕು ನೋಡ್ರಿಪ್ಪ ಜಗತ್ನ್ಯಾಗ, ಎಷ್ಟು ಜಗ ಉದ್ಧಾರ ಆಗ್ತೈತಿ ತಮ್ಮ. ಚಲೋ ಮಾಡಿದ್ವು ತಮ್ಮ, ನನ್ನ ಕಣ್ಣೀರಾಗ ಕುಳ್ಳ ಒಂದ ಮಾಡಿದ್ವು. ಇದನ್ನ ಸಾಕಪ್ಪ, ಏನ ಮುಂದ್ ಸಾಲಿ ಕಲ್ಸವ್ರಿಗೆ ನೌಕರಿ ಹಿಡಿ ಅವ್ರಿಗೆ ಹೇಳಿ ಹೋಗ್ತಾನ ಏನ. ನಿಮ್ ಮಾತು ಕೇಳಕ ನನಗ್ ಟೈಮ್ ಇಲ್ಲಗ. ಈಗ ನಮ್ ಸಾಹೇಬ್ರು ಬರ್ಲತ್ತಾರು, ಅವ್ರು ಅಂದ್ರ ನನ್ ಕಿಮ್ಮತ್ ಕಮ್ಮಿ ಆಗತ್ತೆ. ಈಗ ಹೇಳ ಮೊದಲು ಹೋಗುನು. ನಡಿಯೋ ಬಾ, ಹೋಗುನು ಬಾ. ಚಲೋ ಮಾಡಿದ್ವು ತಮ್ಮ. ನಮ್ ಸಾಹೇಬ್ರು ಬರ್ಲತ್ತಾರ. ಎಲ್ಲ ನಿಂದ ಹೇಳಿ ಕೊಡಂಗ ಮಾಡಿದ್ವು ಬಾಬಾ. ಸಾಲಿ ಕಲ್ಸವ್ರಿಗೆ ನೌಕರಿ ಹಿಡಿದವ್ರಿಗೆ. ನಡಿ ಮೊದಲ. ಆತು ತಮ್ಮ. ಓ ಬರ್ರಿ ಸಾಹೇಬ್ರ, ನಮಸ್ಕಾರ ರೀ. ನಮಸ್ಕಾರ ಸಾಗರ್. ಆರಾಮ್ರಿ? ಆರಾಮ್. ನಿಮ್ ಕಡೆ ಎಲ್ಲ ಆರಾಮೈತ್ರಿ? ಆರಾಮ. ಕಬ್ಬಾರ್ದು ಕಬ್ಬು ನಮ್ಮ ಅಂತಂಬ್ರದ್ ಐತ್ರಿ. ಈ ಗೊಂಜಾಳ ಗೊಂಜಾಳ ಇದೆಲ್ಲ ನಮ್ದರಿ. ಏನ್ ಪ್ಯಾನ ಏನು ಅರ್ಥವಣ. ಇದು ಪ್ಲಾಟ್. ತೆಂಗಿನ ಮರ, ತೆಂಗಿನ ಮರಗಳು ಎಲ್ಲ ನಮ್ಮವ್ರಿ. ಬೇಸ್. ಸಾಹೇಬ್ರ ಊಟದ ಏನ್ ಚಲೋ ಆತಲ್ಲ? ಊಟ ಭಾರಿ ಆತ್ಪ. ಆಯ್ತು ಬರ್ರಿ. ತೋಟ ಕಡೆ ಹೋಗಿ ಬರದ. ತೋಟ ಕಡೆ ಹೋಗಿ ಒಂದಾರ ತಿರ್ಗಾಡಿ ಬರ್ರಿ. ಇವೆಲ್ಲ ಇದನ್ನ ಮಾಡಿದ್ರು ಕಡಿನ ಕಣ್ಣಿ. ಇದೆಲ್ಲ ಗೊಂಜಾಳ ಇಲ್ಲಿ ತಳಗೂ ಐತ್ರಿ ನಮ್ದು. ಅಲ್ಲಿ ಅಂತಾಮ್ರದಾಗ ಕಬ್ಬು ಹಿಡ್ಕೊಂಡು ಅಂತಾಮ್ರ ಅಡಿವೆ ಅಲ್ಲಿ ಕಬ್ಬಿನ ಪಟ್ಟಿ. ಇದು ನಮ್ದ್ರಿ ಕಬ್ಬ. ಇಲ್ಲೇ ಬಾವಿ ಐತ್ರಿ. ಆಯ್ತಾದ್ರಿ ಸಾಬ್, ನೀವು ಕೇಳೋದು ಹೆಚ್ಚು, ನಾವು ಕುಡಿದು ಹೆಚ್ಚು. ಕುಡ್ಬೇಕು. ಹೇಳಿ ಸಾಬ್. ಇದೆಲ್ಲ ನಮ್ಮದ್ರಿ. ಇದೇನ ಬಾವಿ? ಬಾವಿ ಐತ್ರಿ. ಹಿಂಗ ನೀರು ಬರ್ತಾವ್ರಿ, ಇಲ್ಲೇ ಬಂದು ನೀರು ಬೆಳೆ. ಎಲ್ಲ ಇದು ಐತಿ. ನಿಮ್ಮ ತಂದೆಯವರು? ನಮ್ಮ ತಂದೆಯವರು ನಾ ಸಣ್ಣ ಇದ್ದಾಗ, ಚಿಕ್ಕವನ ಇದ್ದಾಗ ತಿಳ್ಕೊಂಡ. ಸಾರಿ. ಸಾಗರ್, ನಾ ಕೇಳಿದ್ಕ್ಯಾನ ಬೇಜಾರಾಯ್ತು. ಹಂಗೆ ನಾವು ತಪ್ಪು ತಿಳ್ಕೊಳಲ್ಲ ನೋಡ್ರಿ ಸರ್. ಸಾರಿ. ಸಾಗರ್, ನಾ ಬಂದ ಕೆಲಸ ಆತು, ನಡೀತೀನಿ ನಾನು. ಆಯ್ತ್ರಿ ಸಾಹೇಬ್ರ, ನಡೀತೀರ? ಹೋಗಿ. ಏನ್ ಮೀಟಿಂಗ್ ಅದ ಐತೇನ್ರಿ ಸರ್? ಹೌದು. ಹೋಗಿ ಬರ್ರಿ. ಇದೇನು ರಾಮಣ್ಣ ಇಲ್ಲೇ ಕೂತಾನ, ಚಿಟಿ ಮಳೆ ಐತಿ. ಕೆರೆ ದಂಡ್ಯಾಗ್ರೆ ಬಂದು ಕೂತ. ಏನು ಕೇಳ್ಕೊಂಡ್ರೆ ಹೋಗುಂದ. ರಮಣ ಇಲ್ಲೇ ಕೂತಪ್ಪ, ಮ್ಯಾಗ ಮಳಿ ನೋಡಿ ಕೆರೆ ದಂಡ್ಯಾಗ ಬಂದು ಕೂತದಿ. ಏನಾಗೈತಿ ನಿನಗ? ಯಾರು ಬಾಬಾ, ಯಾರ ನನ್ನ ಕಣ್ಣು ಬೇರೆ ಕಾಣಂಗಿಲ್ಲ, ಗುರುತು ಸಿಗುವಾತು ಬಾಬಾ. ಯಾರು ನೀ? ಏನ ರಾಜುಗೌಡ? ಏನು ರಮಣ ರಾಜುಗೌಡದನ್ನ? ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ರೀ. ನಮಸ್ಕಾರ. ಆರಾಮದಿ? ನಿನಗೆ ಏನಾಗೈತಿ ಹಿಂಗ ಇಲ್ಲಾಕ ಬಂದು ಕೂತೀಯ? ನಮ್ಮ ಮಗ ಸಾಲಿಗಿದ್ದ, ಎಲ್ಲಿ ನೌಕರಿ ಕಿದ್ದ, ಅಲ್ಲಿ ಸಾಹೇಬ್ರು ಬರೋರ್ದಾರ ಅಂತ ಹೇಳಿ
ನಂದೆಲ್ಲ ಈ ಪರಿಸ್ಥಿತಿ ನೋಡಿ ಸಾಹೇಬ್ರ ಮುಂದ ಅವ್ನ ಅಪಮಾನ ಆದತ್ ಹೇಳಿ ನಾನು ಈ ಕಡೆ ತಂದು ಕುಣಿಸ್ಯಾನಪ್ಪ. ಏನಿದೆ ನಿನ್ನ ಮಗ ರಾಮಣ್ಣ? ಮಗ ಮನ್ಯಾಗ ಅದಾನ್ರಿ, ಅದೆಲ್ಲ ಏನ್ ಹೇಳ್ಬಾರ್ದಂಗ ಮಾಡ್ಯಾನ್ರಿ. ಇರ್ಲಿ, ನಾ ಹೇಳಿ ನಿನ್ ಬಿಡ್ತೇನೆ ನಡಿ. ಆಯ್ತು, ಈ ದೇವ್ರ ಆಗೇ ಬಂದ್ರಿ ಅಪ್ಪ. ಕೆರ್ಲೆ ಹೊಡಿತೀನಿ ಹೇಳಿ ನನ್ನ ಮಗನ. ಇಲ್ಲ ಬಾ, ಗಾಡಿ ಮೇಲೆ ಹೋಗೋಣ ಬಾ, ಗಾಡಿ ಮೇಲೆ ಹೋಗೋಣ್ರಿ. ಗಾಡಿ ಮೇಲೆ ಹೋಗೋಣ. ನೀವ ದೇವ್ರಿ, ನಮಗ ದೇವ್ರ ಬಂದಂಗ ಆತ್ ನೋಡ್ರಿ. ಬಾ ಬಾ ಬಾ. ಯಾನ್ ಸಾಲಿ ಕಲಿಸಿವು, ಯಾನ್ ಮಾಡ್ರು, ಏನ್ ಮಾಡುದ್ರಿ ಇಂತ ಯಾನು ಎಂತ ಮಗ, ಯಾನ್ ಸಾಲಿ ಕಲಿಸಿದಿ? ಸಾಗರ, ಏ ಸಾಗರ, ಏನು ಏನ್ ಮಾಡ್ಲಾಕತ್ತಿ ಮನೆ ಒಳಗ? ಹೊರಗ ಬಾ, ಹೊರಗ. ಇವ್ರಿ ಗೌಡ್ರ, ಹಾ ಬಾ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಬಾರಪ್ಪ ಬಾ. ಅಪ್ಪ ನೀ ಬಂದ್ರಿ? ಯಾವಾಗ ಬಂದೆ? ಏನು ತಮ್ಮ, ನಿಮ್ಮ ಅಪ್ಪ ಏನ ಬರ್ತಾನು, ಚಿಟಿ ಚಿಟಿ ಮಳಿ ಅಂತ ಆಗೈತಿ, ಹೋಗಿ ಕೆರಿ ದಂಡ್ಯಾಗ ಕೂತಾನಂದ್ರ ಯಾನ್ ನಾ ಕರ್ಕೊಂಡ್ ಬಂದಾನೆ. ಯಾಕ ಯಾನ್ ಅನಿಸ್ಲಾತ್ ನಿನಗ? ನಿಮ್ಮ ಅಪ್ಪನ ಮನ್ಯಾಂದ ಹೊರಗೆ ಹಾಕಿದಿ ಅತ್ತ? ಅದು ರೀ, ನಮ್ ಸಾಹೇಬ್ರು ಬರ್ತಾ ಇರ್ತಾನ ಕಿಮ್ಮತ್ ಕಡಿಯಾಗ ಖರಾಬ್ ಆದತ್ತ ನಾನು ಓದಿರ್ತೀನಿ. ಕಿಮ್ಮತ್ತ? ಯಾರ ತಮ್ಮ ಕಿಮ್ಮತ್ತ? ನಂದ್ರಿ ಕಿಮ್ಮತ್ ಎದರದ? ಅವ್ ಸಾಲಿ ಕಲಿಸಿ ನಿನ್ನ ನೌಕರಿ ಹೆಚ್ಚಿ ಅವನ್ ಹೊರಗೆ ಹಾಕಂತ ಕಿಮ್ಮತ್ ನಿಂದ ಕಡಿಮೆ ಆಲಾಯ್ತ? ನೋಡ್ರಿ, ನಮ್ಮ ಅಪ್ಪಂದ ಹೊಲಸ ಮೈ ಗಲೀಜ್ ಐತ್ರಿ. ನಮ್ಮ ಸಾಹೇಬ್ರು ಬಂದಾಗ್ರಿ ಮತ್ರಿ ಅವ್ರದ ಗಲೀಜ್ ಐತೆ ತಂದ ನಾನು ಕಿಮ್ಮತ್ ಕಮ್ಮಿ ಆತೈತೆ ತಂದರಿ ನಾನ ಓದ್ರಿ ನಮ್ಮ ಅಪ್ಪನ ಬಿಟ್ಟು ಬಂದೇನ್ರಿ. ಹೌದೌದು, ಶಬ್ಬಾಷ್ ಸಾಗರ್ ಶಬ್ಬಾಷ್. ನಿಮ್ಮ ಅಪ್ಪ ಗಲೀಜದಾನು, ಹೊಲಸದಾನು, ಕುಡ್ಡದಾನು, ಕಣ್ಣೆಲ್ಲ ಬರೋಬರಿ ಐತಿ. ಆದ್ರ ಅವ್ ಹೊಲಸ ಎಟ್ಟದಾನ ನೀ ಹೋಗಿ ಅಲ್ಲಿ ಹೋಗಿದೀವಿ ಸಿಟಿಗೆ. ಅವ್ ಹೊಲಸ ಮಾಡ್ಕೊಂಡಿರ್ಲಿಕ್ಕ ನೀ ಹೋಗ್ತಿದಿಲ್ಲ ತಮ್ಮ ಅಲ್ಲೇ. ಅವ್ ಕಣ್ಣು ಯಾಕಿಲ್ಲ ಗೊತ್ತೇನ ಅದ ನಿನಗ? ಯಾಕೆ ಹೋಗ್ಯಾವ ಅವನ ಕಣ್ಣ? ನೀ ಸಣ್ಣವಿದ್ದಾಗ ದೀಪಾವಳಿ ಪಟಾಕಿ ನಿನ್ನ ಕಣ್ಣಾಗ ಬಿದ್ದ ಕಣ್ಣು ಹೋಗೋಣ, ಅವನ ಕಣ್ಣು ಕಿತ್ತಾಕ್ಯ ನೋಡಿ ನಿನಗ ಕಣ್ಣ. ಅಷ್ಟರ ಇಡೀ ನೋಡ್ರ, ಇದೆಲ್ಲ ಗೊತ್ತಿಲ್ರಿ. ನನ್ ಮಗ ಈಗ ದೊಡ್ಡವ ಆಗ್ಯಾನ, ಎಲ್ಲಿದ್ ಮುಗಲಾನ್ ಬಿದ್ದಂಗ ಮಾಡ್ಯಾನ್ರಿ ಮಗ. ಅಪ್ಪ ಅಂದ್ರ ಖಬರ್ ಇಲ್ಲ ಆಗೈತ್ರಿ. ಏನು ಬಾಡ್ಯ ಒಯ್ದ ಹಿಂದ ಅತ್ತಪ್ಪ ವಯಸ್ಸಾದವನು ಓದಾರಿ ಕೆರೆ ದಂಡ್ಯಾಗ ಕುಣಿಸಿದಿ. ಏನ್ ನಿನಗ ನೌಕರಿನ ಬೇಕಾಯ್ತ ನಿನಗ? ಹೇಳ್ರಿ, ಏನ್ ಪರಿಸ್ಥಿತಿ ಆಗೈತಿ ನಮ್ಮದು. ಬಡತನದಾಗ ಸಾಲಿ ಕಲಿಸ್ಬೇಕಾದ್ರ ನಿಮ್ಮಲ್ಲಿ ನಾವ್ ಎಷ್ಟ್ ದಿನ ದುಡ್ದನ್ರಿ. ಅರ್ಯಾಗ ಬಂದ್ರ ಹೊತ್ತು ಮುಣುವ ತಕ ನಿಮ್ಮಲ್ಲಿ ದುಡದ ಕಿಸಿಂದ ಅದನ್ನ ಪಗಾರ ತಂದಿ ಇವನು ಸಾಲಿಗೆ ವರ್ಷಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ನಾ ತುಂಬೇನ್ರಿ. ನಿಮ್ಮಲ್ಲಿ ಅಟ್ಟ ದುಡಿದ ಅಲ್ಲ, ರಾತ್ರಿ ಮತ್ ರೇಷನ್ ಗಾಡಿ ಬತ್ತಂದ್ರ ರೇಷನ್ ಇಳಿಸ್ಲಾಕ್ ಹೋಗ್ತೀನ್ರಿ ಅಪ್ಪ. ಮತ್ ಊರಾಗ ನಮ್ ಮಲ್ಲಾನ ಗೌಡ್ರ ಗೊಬ್ಬರ ಅಂಗಡಿ ಗೊಬ್ಬರ ನೋಡ್ ಬತ್ತಂದ್ರ ಅಲ್ಲಿ ಬೆಳ್ತಾಕ ಇಳಿಸಾವ. ಗೊತ್ತೈತಿ ರಮಣ, ಗೊತ್ತೈತಿ. ರೊಕ್ಕ ತಂದ್ ಹಾಕಿ ಕಲಿಸಿದ ನನ್ನ ತೀರಿಸಿದ್ರಿ ಅಪ್ಪ ನೀವ. ಅಳಬೇಡ ರಮಣ, ಅಳಬೇಡ ಅಳಬೇಡ ಅಳಬೇಡ. ಕಾಲಿಡಿ, ಕಾಲಿಡಿ, ಅಪ್ಪನ ಕಾಲಿಡಿ. ತಪ್ಪಾಗೈತೆ. ತಪ್ಪಾತ್ರಿ ಗೌಡ್ರು ನೀವು ಹೇಳಪ್ಪ. ಅಪ್ಪ ತಪ್ಪಾತ್ರಿ. ಇನ್ನು ಮುಂದೆ ಬಹಳ ದಿನ ಬದುಕಾಗಿಲ್ರಿ, ಹಂಗ ಮಾಡಿದ. ಅರುಡಿ ಹುಡುಗ, ಅರುಡಿ ಒಂಥರ ಅಪ್ಪನ ಪರಿಸ್ಥಿತಿ ಎಲ್ಲಿಗೆ ತಂದಿ? ಯಾರ ಸಾಲಿ ಕಲಿಸಬೇಕು, ಮಕ್ಕಳಿಗೆ ನೌಕರಿ ಹಿಡಿಸಬಾರದು, ಹಿಡಿಸಬೇಕು ಅನ್ನೋದು ನೀವು ತಿಳಿಸಿ ಹೇಳ್ರಿ. ನನ್ನ ಮಗ ಬುದ್ಧಿ ಕಲಿಸ್ರಿ. ಹೌದೌದು, ಇರ್ಲಿ 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 ಬಿಡ, ಇರ್ಲಿ ಬಿಡ, ಇರ್ಲಿ 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 ಅಪ್ಪ. ಧರ್ಮ ಅನ್ನೋದು ರಮಣ ಹೇಳ್ತನಗಪ್ಪ, ನಾ ಕೆರ್ಲಿ ಹೊಡಿತನಗಪ್ಪ, ಒಂದು ಕೆರ್ಲಿ ಹೊಡಿತಾನ ತಮ್ಮನೆ. ಅಳಬೇಡಗಪ್ಪ, ಕಣ್ಣೀರ್ ಹಾಕ್ಬಾರ, ಕಣ್ಣೀರ್ ಹಾಕ್ಬಾರ್ದು. ಬಂದೇನಿಲ್ಲ ನಾ ಅದಕ್ಕ ಹೇಳ್ತೀನಿ ಬಿಡ. ನಾ ಹೇಳ್ತೀನಿ ತಗೋ, ನೀ ಏನ್ ಕಾಳಜಿ ಮಾಡಬೇಡ, ಇನ್ನು ಮುಂದೆ ಕಾಳಜಿ ಮಾಡಬೇಡ. ನಿನಗೆ ಏನ್ರ ಕೂದಲ್ಕೊಂಡ್ರ ನನಗ್ ಹೇಳ, ಇವನು ಕೆರ್ಲಿ ಹೊಡೆದ ನಾ ಹೇಳ್ತೀನಿ. ಗೊತ್ತಿರ್ಲಿಕ್ರೆ ಏನಾತು? ಮುಪ್ಪಾನ ಮುದಕನ ಹೋದ ಕೆರೆ ದಂಡ್ಯಾಗ ಕುಣಿಸಿದ ಅಂದ್ರ ನಿನಗೆ ಏನ್ ಬರೀ ನೌಕರಿ ಬೇಕಾತನ? ಆ ಲೆವೆಲ್ದಾಗ ಹೋಗ್ಬೇಕಾದ್ರ ಈ ಲೆವೆಲ್ನಾಗ ಬಂದಾನವ. ನೋಡ್ರ, ಮಗನ ಪ್ರಪಂಚ ನೆಟ್ಟಿಗೆ ಆಗ್ಲಿ, ಮಗ ಬದುಕಲಿ, ನನ್ನ ಜೀವದ ಖಬರಿಂದ ಕಣ್ಣು. ಹೌದೌದು, ಹೌದಪ್ಪ, ಹೌದೌದು.
ಇರ್ಲಿ ಸಮಾಧಾನ ತಗೋ. ಪಟಾಕಾಶಿ ಹಾರ್ಸಲಾಕ್ ಹೋಗಿ ಕಣ್ಣು ಕಳ್ಕೊಂಡ ನನ್ನ ಕಣ್ಣು ಹೋಗ್ಲಿ, ನನ್ನ ಮಗನ ಜೀವನ ಉದ್ಧಾರ ಆಗ್ಲಿ ಅಂತ ಹೇಳಿ ಎಲ್ಲಾ ಮಾಡಿ ನನ್ನ ನೋಡು ನನ್ನ ಜೀವ ಇರ್ಲಿ ಗೌಡ್ರ. ಇರ್ಲಿ ಸಮಾಧಾನ ತಗೋ. ಹೇಳ್ತಾನ ಈಗ ಕರ್ಕೊಂಡು ಬಂದೇನಿಲ್ಲ ಯಾವ್ರಲ್ಲಿ ಹೊಡೆದ ನಿನಗ ಅವ್ ಬುದ್ಧಿ ಹೇಳ್ತಾನ ತಗೋ. ನಿಂದ ಈಗ ಗೊತ್ತಾತ್ರಿ ಗೌಡ್ರ ನಮಗ. ಇರ್ಲಿ ಇನ್ನ ಮುಂದ ಹೆಂಗ ಅಪ್ಪನ ನೋಡ್ಬೇಕ ಅಷ್ಟೊಂದ್ ತಿಳ್ಕೊ ಒಂದ್ ಸ್ವಲ್ಪನೇ. ಆಯ್ತು ಸಾರ್ಕ ಹೇಳಕ್ ಬರಲ್ಲ ಯಾರ, ಒಂದ್ ಸ್ವಲ್ಪ ತಿಳ್ಕೊ. ನಡ್ರಪ್ಪ ಮನಿಗೆ ನಾವು ನಡ್ರಿ ಹೇಳ್ರಮಣ. ಮನ್ಯಾಗ ಚಾ ಮಾಡತ್ ಹೇಳೋ ತಮ್ಮ ಗೌಡ್ರಿಗೆ, ಚಾ ಮಾಡತ್ ಹೇಳ. ಇರ್ಲಿ ಚಾ ಏನಿರ್ಲಿ ಬೇಡ, ಹೋತ ನಾವು ಹೊಂಟಿನ ಗಾಡಿ ಇರ್ಲಿ ವ್ಯವಸ್ಥಿತ ಇರ್ರಿ ಒಂದ್ ಸ್ವಲ್ಪ. ಅಪ್ಪ ಅವನ ಒಂದ್ ಜರ ಶಿಸ್ತಾಗಿ ನೋಡ್ಕೊತಿರ್ತಪ್ಪ. ಇರ್ಲಿ ನೀವು